ನಮಸ್ಕಾರ ವೀಕ್ಷಕರೇ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ದಿನಾಂಕ 25 ಮಾರ್ಚ್ 2026ರಂದು ಚಿಕ್ಕಬಳ್ಳಾಪುರ ನಗರದಲ್ಲಿ JDS ಪಕ್ಷದ ವತಿಯಿಂದ ಮತ ಪರಿಷ್ಕರಣೆ ಮತ್ತು ಮತದಾನದ ಮಹತ್ವವನ್ನು ಅರಿವು ಮೂಡಿಸುವ BLA ಕಾರ್ಯಾಗಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಅದೊಂದು ಹೇಳ್ಬೇಕಾಯ್ತು. ನಮ್ಮದ್ರಲ್ಲಿ ಮುಂದಿನ ತಿಂಗಳು ಏಪ್ರಿಲ್ 15ರಿಂದ ಮೇ 15ರೊಳಗೆ ಪರಿಷ್ಕರಣೆ ನಡೀತದೆ. ಅದಕ್ಕೆ ನಮ್ಮ JDS BLO 2ಗಳಂತ ಮಾಡಿ BLO 1 ನಾನು ತಾಲೂಕಿಗೆ BLO 1 ನಾನು ಮುನಿಯಪ್ಪ JDS ಜಿಲ್ಲಾಧ್ಯಕ್ಷರು ನಾನು ತಗೊಂಡಿದ್ದೀನಿ. BLA 2ಗಳನ್ನ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 252 ಬೂತ್ ಇದೆ. 252 ಬೂತ್ಗೆ BLA 2ಗಳನ್ನ ಮಾಡ್ಬೇಕು ಅಂತ ನಾವು ಮಾತಾಡ್ಕೊಂಡು ಎಲ್ಲ ನಮ್ಗೆ ಸಹಕಾರ ಎಲ್ಲಾರ್ಗು ಕರೆದು ಹೇಳಿ ರಾತ್ರಿ ಆಗೋದ್ರ ಬಗ್ಗೆ ನಾವು ಹೋರಾಟ ಮಾಡ್ಕೊಂಡು 252ಕ್ಕೆ ಹೆಚ್ಚಾಗೇನೆ ಲೀಡರ್ಗಳನ್ನ ಆಯ್ಕೆ ಮಾಡ್ಕೊಂಡು ನಾನು ಅವ್ರಿಗೆ ಏನಾನ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಒಂದ್ ಬ್ಯಾಗು, ಒಂದ್ ನೋಟ್ ಬುಕ್, ಒಂದ್ ಪೆನ್ ಇವತ್ತು ವಿಶೇಷವಾಗಿ ಅದನ್ನ ನಾನು ಇದು ಮಾಡಿದೆ. ಕಾರ್ಯಾಗಾರದಲ್ಲಿ ನಾವು ವೋಟರ್ ಲಿಸ್ಟ್ ಯಾಕೆ ಡಿಲೀಟ್ ಮಾಡ್ತೀವಿ ಅಂದ್ರೆ, ಸುಮಾರು ನನಗೆ ತಿಳಿದ ಮಟ್ಟಿಗೆ ನಮ್ಮ ತಾಲೂಕಲ್ಲಿ 30-40 ಸಾವಿರ ವೋಟ್ ಡಿಲೀಟ್ ಆಗ್ತದೆ. ಆವಾಗ ಬರೀ 2 ಲಕ್ಷಕ್ಕೆ ಉಳ್ಕೊಂತದೆ. 5,000-6,000 ಸೋತಿದ್ದಂತ ನಮ್ JDSಗೆ ತುಂಬಾ ಅನುಕೂಲ ಆಗುತ್ತೆ. ವಿಶೇಷವಾಗಿ JDSಗೆ ಈ ಸಲ ಅನುಕೂಲ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಾವು ಕಾರ್ಯಾಗಾರ ಮಾಡಿದಾಗ 252ಗಿನ ಹೆಚ್ಚಾಗಿ ಜನ ಬಂದು ಪಾರ್ಟಿನ ಡೆವಲಪ್ಮೆಂಟ್ ಮಾಡ್ಬೇಕು, ಪಾರ್ಟಿನ ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಗಳು ಬರ್ತಾ ಇದೆ. ಅದ್ರಲ್ಲಿ ನಮ್ಮ ಅಜಿತ್ನು ಕ್ಯಾಂಡಿಡೇಟ್ ಆತ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಇದೆಲ್ಲ ಬರ್ತಾ ಇರೋದ್ರಿಂದ ನಾವು BLA 2ಗಳು ನಾವು ಏನು ನಮ್ಮವ್ರನ್ನ ಆಯ್ಕೆ ಮಾಡಿದೀವಿ. ಅವರೆಲ್ಲ ಈ BOಗಳು ಸರ್ಕಾರದಿಂದ BOಗಳು ಬರ್ತಾ ಇರೋದು ಒಂದು ಬೂತ್ಗೆ. BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಅಂತ ಅವ್ರು ಗೌರ್ಮೆಂಟ್ನವರು. BLO 1 ಅಂದ್ರೆ ತಾಲೂಕಿಗೆ BLO 1 ಏಜೆಂಟ್ 1 ಆಗಿ ನಾನು. BLA 2 ಅಂದ್ರೆ BLA ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ ಅಂತ. ಬೂತ್ ಲೆವೆಲ್ ಏಜೆಂಟ್ ಒಬ್ಬೊಬ್ಬ ಲೀಡರ್ನ ಮಾಡ್ಕೊಂಡು, ಆ ಲೀಡರ್ಗೆ ಏನಂದ್ರೆ ನಾವು ಈ ಲಿಸ್ಟ್ ನ ಏನ್ ಮಾಡಿದೀವಿ, ಈ ಲಿಸ್ಟ್ ನ ನಮ್ಮ ಕೇಂದ್ರ ಕಚೇರಿ ಕಳಿಸಿದ್ರೆ ಅಲ್ಲಿ ರಾಜ್ಯ ಅಧ್ಯಕ್ಷರಾದಂತ ಕುಮಾರಸ್ವಾಮಿ ಅವರು ಅದಕ್ಕೆ ಸೈನ್ ಹಾಕಿ ಅದನ್ನ ಆಯಾ ತಾಲೂಕು ಕಚೇರಿಗಳಿಗೆ, ಜಿಲ್ಲಾ ಕಚೇರಿಗಳಿಗೆ ಕಳಿಸ್ತಾರೆ. ಅದನ್ನ ಅಲ್ಲಿ BOಗಳು ಕೊಡ್ತಾರೆ. BOಗಳು ಕರೀತಾರೆ. ಕರೆದು ಅಪ್ಪ ಹಿಂಗ್ ನಿಮ್ ಊರಿಗೆ ಬರ್ತಾ ಇದ್ದೀನಿ, ನೀವ್ ಇರ್ರಿ, ಏನೇನು ಓಟ್ ಯಾರು ಇದಾರೆ, ಯಾರಿಲ್ಲ, ಯಾರು ತೀರೋಗಿದ್ದಾರೆ ಎಲ್ಲ ನಿಮ್ ಎದುರಿಗೆ ಇತ್ಯರ್ಥ ಆಗ್ಲಿ ಅಂತ ಹೇಳ್ತಾರೆ. ಅದು ಮಾಡಿದ್ರೆ ಆಗ ಎಲ್ಲಾನು ಒಂದು ನಿಷ್ಪಕ್ಷವಾಗಿ ನಡೆದ್ರೆ ಎಲೆಕ್ಷನ್ಗಳು ಏನು ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಕಾರ್ಯಾಗಾರ ಮಾಡಿದ್ವಿ. ವಿಶೇಷ ಕಾರ್ಯಾಗಾರ ಚೆನ್ನಾಗಿ ನಡೀತು ಅಂತ ನನ್ನ ಭಾವನೆ. 5 ತಾಲೂಕು ಬರೋದ್ರಿಂದ ನೆನ್ನೆ ಗೋರಿಬಿದೂರಿನಲ್ಲಿ JK ಕೃಷ್ಣಾರೆಡ್ಡಿ ಮತ್ತು ನರಸಿಂಹಮೂರ್ತಿ ಅವ್ರ ನೇತೃತ್ವದಲ್ಲಿ ಅಲ್ಲೂ ಮಾಡಿದ್ವಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ JK ಕೃಷ್ಣಾರೆಡ್ಡಿ ಮತ್ತು ನರಸಿಂಹಮೂರ್ತಿ ನೇತೃತ್ವದಲ್ಲಿ ಇಲ್ಲಿ ಮಾಡಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಗುಡಗೊಂಡೆ, ಆಮೇಲೆ ಬಾಗೇಪಲ್ಲಿ, ಆಮೇಲೆ ಶಿಳ್ಘಟ್ಟ, ಆಮೇಲೆ ಚಿಂತಾಮಣಿಯಲ್ಲಿ ಮಾಡಿದ್ರೆ ಇದು ಮುಗಿತದೆ. ಇದು ವಿಶೇಷವಾಗಿ ಇದನ್ನ ಏನು ಈ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ನಮ್ಮ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾದಂತ ದೇವೇಗೌಡರಿಗೆ, ನಮ್ಮ ಕೇಂದ್ರ ಮಂತ್ರಿಗಳಾದ ನಮ್ಮ ತಾಲೂಕ್ JDS ಅಧ್ಯಕ್ಷ, ಜಾತ್ಯತೀತ ಜನತಾದಳದ ತಾಲೂಕ್ ಅಧ್ಯಕ್ಷರಾದಂತ KB ಮುನ್ರಾಜ್ ಅವರು 25 ವರ್ಷಗಳ ಸತತವಾಗಿ JDS ಅಧ್ಯಕ್ಷರಾಗೆ ಅವರು ನಿಭಾಯಿಸಿದ್ರು. ಅಧ್ಯಕ್ಷರ ಹಾಕೊಂಡೆ ಅಧ್ಯಕ್ಷರ ಅಧಿಕಾರದಲ್ಲೇನೆ ಅವರು ಸಾವನ್ನಪ್ಪಿದ್ರು. ಆದ್ರಿಂದ ಅವರಿಗೆ ನಾವು ಪಾರ್ಟಿ ಆಫೀಸರ್ ಚಿಕ್ಕದಾಗಿ ಮಾಡೋದು ಬೇಡ, ದೊಡ್ಡದಾಗಿ ಕಾರ್ಯಕ್ರಮ ಮಾಡಿದಾಗ ಅವ್ರ ಫೋಟೋ ಇಲ್ಲಿಟ್ಟು ಒಬ್ಬ ಲೀಡರ್ ಬಂದ್ಮೇಲೆ ಅವ್ರ ಮುಖಾಂತರ ಶ್ರದ್ಧಾಂಜಲಿ ಸಲ್ಲಿಸ್ಬೇಕು ಅಂತ ನನ್ ಮನ್ಸಿತ್ತು. ಅದೇ ಇವತ್ತು ನಮ್ಮ ದಿವಂಗತ KB ಮುನ್ರಾಜ್ ಅವರಿಗೆ ನಾವು ಶ್ರದ್ಧಾಂಜಲಿ ಮಾಡಿ ಅವ್ರಿಗೆ ನಾವು ಸಲ್ಲಿಸಿದೀವಿ. ಅವ್ರ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ದುಃಖದಲ್ಲಿ ಇದ್ರೆ ನಾವು ಅದ್ರಲ್ಲಿ ಏನ್ ಮಾಡಿದ್ರಿ, ಯಾವ ಉದ್ದೇಶಕ್ಕೆ? ನೋಡಿ, ಈಗ SIR ಅಂತ ಏನು ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಕೂಡ ಮುಂದಿನ ತಿಂಗಳು 15ನೇ ತಾರೀಕು ಮೇಲೆ ಇದು ಪ್ರಾರಂಭ ಆಗ್ಬಹುದು. ಹಾಗಾಗಿ ನಾವು ಈಗಾಗಲೇ ನಮ್ಮ ಪಕ್ಷಗಳಿಂದ ಇಡೀ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ವಿ. ಯಾಕಂದ್ರೆ ಮತದಾರರು ಊರುಗಳು ಬಿಟ್ಟು ವಿದ್ಯಾಭ್ಯಾಸಕ್ಕಾಗಿ ನಗರ ಭಾಗಕ್ಕೆ ಹೋಗಿರ್ತಾರೆ, ವ್ಯಾಪಾರಕ್ಕೆ ಹೋಗಿರ್ತಾರೆ, ಅಥವಾ ಸತ್ತು ಹೋಗಿರ್ತಕ್ಕಂಥವ್ರು ಮತದಾರ ಪಟ್ಟಿಯಲ್ಲಿ ಇರ್ತಾರೆ, ಮತ್ತು ನಕಲಿ ಮತದಾರರು ಸೇರಿರ್ತಾರೆ.
ಇದನ್ನ ತೆಗಿಸ್ಬೇಕು. ಮೃತಪಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದನ್ನ ಗಮನಿಸಿ ಅದನ್ನ ತೆಗಿಸ್ಬೇಕು. ಊರುಗಳು ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಡಬಲ್ ಇರ್ತದೆ, ಅಲ್ಲೂ ಇರ್ತದೆ ಇಲ್ಲೂ ಇರ್ತದೆ, ಅಂತದನ್ನ BLO ಗಮನಕ್ಕೆ ತಂದು ನಾವು ಆಕ್ಷೇಪಣೆಯನ್ನು ಮಾಡಿ ಅದನ್ನ ತೆಗಿಸುವಂತದ್ ಮಾಡ್ಬೇಕು. ಅವ್ರು ಏನ್ ಮಾಡಿದ್ರೆ ನಾವು ಅವ್ರ ಗಮನಕ್ಕೆ ತಂದಾಗ ಅವರು ನೋಟಿಸ್ ಕೊಡ್ತಾರೆ, 2 ಕಡೆ ನಿಮ್ದಿದೆ ಯಾವ್ದು ಬೇಕು ಅಂತ. ಅವ್ರನ್ನ ಕೇಳಿ ಹಳ್ಳಿಯಲ್ಲಿ ಇರ್ಬೇಕೋ ನಗರದಲ್ಲಿ ಇರ್ಬೇಕೋ ಎಲ್ಲಿರ್ಬೇಕು ಅಲ್ಲಿ ಇಟ್ಕೊಳ್ತಾರೆ. ಉಳಿದಿರ್ತಕ್ಕಂಥ ಡಿಲೀಟ್ ಆಗ್ತದೆ. ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಸರ್, ಮುಖ್ಯವಾಗಿ ಏನು ಜಿಲ್ಲೆಯಲ್ಲಿ ಚಿಕ್ಕದಲ್ಲಿ ನಾವು ಸಚಿವರು 2ನೇ ಹಂತದ ಶುದ್ಧೀಕರಣ ಭಾಷೆ ಸಾಕು ಅಂತ ಹೇಳ್ತಾರೆ. ಈ ಒಂದು ಹೇಳಿಕೆ ಯಾವ ರೀತಿ ಸಮರ್ಥನೆ ಆಗ್ತದೆ? ಯಾರು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಇವತ್ತು ಅದರಿಂದ ಆಗ್ತಕ್ಕಂತ ದುಷ್ಪರಿಣಾಮಗಳು, ಈಗಾಗ್ಲೇ ತರಕಾರಿಗಳು ಬೆಳೀತಾ ಇದ್ದಾರೆ, ಅದ್ರ ಮೇಲೆ ಕ್ವಾಲಿಟಿ ಈಲ್ಡ್ ಬರ್ತಾ ಇಲ್ಲ, ಸೊ ಅದಕ್ಕೆ ರೋಗ ಬರ್ತಾ ಇದೆ. ಮತ್ತೆ ಹಣ್ಣುಗಳು ಬೆಳೀತಾ ಇದಾರೆ, ಅದು ಕ್ವಾಲಿಟಿ ಬರ್ತಾ ಇಲ್ಲ, ಅದಕ್ಕೆ ರೋಗ ಬರ್ತಾ ಇದೆ. ಇಂಥವುಗಳನ್ನೆಲ್ಲ ನಾಗರಿಕರು ತಿಂತಾ ಇದಾರಲ್ಲ, ಇವ್ರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮತ್ತೆ ಅದರ ಜೊತೆಗೆ ಈ ಕೆರೆಗಳು ಎಲ್ಲೆಲ್ಲಿ ತುಂಬಿಸಿದ್ದಾರೆ ಆ ಭಾಗದಲ್ಲಿ ಕುಡಿಯೋ ನೀರು ಬೋರ್ವೆಲ್ಗಳಿದಾವಲ್ಲ, ಅದರಲ್ಲಿ ರೀಚಾರ್ಜ್ ಆಗಿ ಸ್ಮೆಲ್ ಬರ್ತಾ ಇದೆ. ಅದರ ಮೇಲೆ ಕೂಡ ಆ ನೀರನ್ನ ಯಾರು ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರು ನಾಗರಿಕರು ಕುಡಿತಾ ಇದ್ದಾರೆ. ಅದ್ರ ಮೇಲೆ ಕೂಡ ಏನು ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತಿದೆ, ಅದು ತಿದ್ದುಪಡಿ 15/6 ಮತ್ತೆ 16/6 ಮುಖಾಂತರವಾಗಿ ಸಂವಿಧಾನ ಕೊಡ್ಬೇಕಾಗ್ತದೆ. ಆದ್ರೆ ತಿದ್ದುಪಡಿ ಮಾಡಕ್ಕೆ ಮೀಸಲಾತಿಗಳಲ್ಲಿ ಬಹಳ ಗೊಂದಲ ಇದೆ. ಈಗ ನಾನು ಅದೇ ವೇದಿಕೆ ಮೇಲೆ ಹೇಳಿದ್ನಲ್ಲ, ಪಾಕಿಸ್ತಾನದಿಂದ ಬಂದು ನಮ್ಮ ದೇಶದಲ್ಲಿದ್ದಾರೆ, ಆಮೇಲೆ ಬಾಂಗ್ಲಾದೇಶದಿಂದ ಬಂದು ನಮ್ಮ ದೇಶದಲ್ಲಿದ್ದಾರೆ, ಶ್ರೀಲಂಕಾದಿಂದ ಬಂದು ನಮ್ಮ ದೇಶದಲ್ಲಿದ್ದಾರೆ, ನೇಪಾಳಿಂದ ಬಂದು ನಮ್ಮ ದೇಶದಲ್ಲಿದ್ದಾರೆ. ಆರ್ಥಿಕ ಹೊಡೆತ ಯಾಕೆ ಬೀಳೋದಿಲ್ಲ? ಇವ್ರಿಗೆಲ್ಲ ರೇಷನ್ ಕಾರ್ಡ್ ಕೊಡ್ಬೇಕು, ವಿದ್ಯುತ್ ಶಕ್ತಿ ಕೊಡ್ಬೇಕು, ಆಮೇಲೆ ಆ ರಾಜ್ಯದಲ್ಲಿ ಏನೇನ್ ಸ್ಕೀಮ್ಗಳಿರ್ತಾವ ಕೊಡ್ಬೇಕು. ಈಗ ನಮ್ಮ ರಾಜ್ಯದಲ್ಲಿ 6 ಕೋಟಿ ಜನ ಇದ್ರೆ 7 ಕೋಟಿ ಜನ ಇದ್ರೆ ಆ ಆರ್ಥಿಕ ಹೊಡೆತ ಎಲ್ಲಿಂದ ಬೀಳುತ್ತೆ? ಅಂದ್ರೆ ಇವೆಲ್ಲ ಕೂಡ ಸುಧಾರಣೆ ಆಗ್ಬೇಕಾಗಿದೆ. ಇದರಿಂದ ಅದಕ್ಕೆ ನಾನು ಹೇಳಿದ್ದು, ಪ್ರತಿಯೊಬ್ಬರ ಜವಾಬ್ದಾರಿ ಇದೆ, ನಮ್ಮೆಲ್ಲರ ಜವಾಬ್ದಾರಿ. ನಾವೆಲ್ಲರೂ ಇದನ್ನು ತಡೆಗಟ್ಟುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಬೇಕಾಗಿದೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಅಂದ್ರೆ IAS ಅಧಿಕಾರಿಗಳೇನು ದಡ್ರಲ್ಲ. ಬೆಂಗಳೂರಿನಲ್ಲಿ ಇವತ್ತು GBA ಚುನಾವಣೆ ಬಂದಿದೆ. ಇವತ್ತು SC/ST ಮೀಸಲಾತಿ 18% ಕೊಡ್ಬೇಕು ಅವ್ರಿಗೆ. 18% ಲೆಕ್ಕ ಹಾಕಿದ್ರೆ 66 ಸ್ಥಾನ ಬರುತ್ತೆ. ಇವತ್ತು ಅಲ್ಲಿ 50 ಸ್ಥಾನ ಮಾಡಿದ್ದಾರೆ, ಇನ್ನು 16 ಸ್ಕಿಪ್ ಮಾಡಿದ್ದಾರೆ. ಉದ್ದೇಶ ಏನು? ಮುಂದೂಡ್ಬೇಕು ಅಂತ. ಈಗ ನಿನ್ನೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಮುಂದೂಡ್ಬೇಕು ಅಂತ ಹೇಳಿ ಒಂದು ಅಫಿಡವಿಟ್ ಹಾಕಿದ್ದಾರೆ. ಅಂದ್ರೆ ಇಚ್ಛಾಶಕ್ತಿ ಇಲ್ಲ. ಅಂದ್ರೆ ಈ ಮೀಸಲಾತಿ ಬಹಳ ಗೊಂದಲ ಇದೆ. ಅಂದ್ರೆ ಇವೆಲ್ಲ ಇಲ್ಲಿಂದ ಸುಧಾರಣೆ ಆಗ್ಬೇಕು. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ರಿಗೂ ಕೊಡ್ಬೇಕಾಗ್ತದೆ, ಆಗೋದಿಲ್ಲ. ಅದು ನಡೀತಾ ಇದೆ, ನಡೀಲಿ ನೋಡೋಣ.